ನಮಸ್ತೆ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಸವಪ್ಪನ ರೆಡಿ ಮಾಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಇಕ್ಕಿ ಹೂವು ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ. ಮತ್ತು ಒಳಗಡೆ ಪೂಜೆ ನಡೀತಾ ಐತೆ ನೋಡಿ. ದೇವರಿರೋದೇ ಸತ್ಯ ಫ್ರೆಂಡ್ಸ್. ನಾವು ದೇವರಿಲ್ಲ ಅಂತ ಅನ್ಕೋತೀವಿ, ದೇವ್ರು ಐತೆ. ದೇವರಿರೋದಕ್ಕೇ ಎಲ್ಲ ಕಾಲಕ್ಕೂ ಮಳೆ ಬೆಳೆ ಎಲ್ಲ ಆಗೋದು ನೋಡಿ. ಬಸವಪ್ಪನಿಗೆ ರೆಡಿ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ನೋಡಿ. ರೆಡಿ ಆಯಿತು ಬಸವಪ್ಪನ ರೆಡಿ ಮಾಡಿ ಒಳಗಡೆ ಕರ್ಕೊಬರ್ತಾರೆ. ಪೂಜೆ ನಡೀತಾ ಐತೆ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಂಜುಂಡೇಶ್ವರ ದೇವಸ್ಥಾನ, ದೊಡ್ಡಂಕನಹಳ್ಳಿ, ಕೊಪ್ಪದ ಹತ್ರ ಐತೆ. ಅಲ್ಲಿಗೆ ಬಂದಿದ್ದೀನಿ. ನಾನು ಯಾವಾಗಲೂ ಬರ್ತಾ ಇರ್ತೀನಿ ನೋಡಿ. ಬಸವಪ್ಪನ ಒಳಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ. ಒಳಗಡೆಗೆ ಹೋಗುತ್ತೆ, ಅಲ್ಲಿ ಒಳಗಡೆ ಪ್ರಸಾದ ಇಕ್ಕಿರ್ತಾರೆ. ದೇವ್ರ ಹತ್ರ ಹೋಗಿ ಒಳಗಡೆ ಫುಲ್ಲು ಗರ್ಭಗುಡಿಗೆ ಹೋಗುತ್ತೆ. ದೇವ್ರ ಹತ್ರ ಹೋಗಿ ಅಲ್ಲಿ ಪ್ರಸಾದ ಇಕ್ಕಿರ್ತಾರೆ, ಅದನ್ನು ತಿಂದು ಆಚೆ ಬರುತ್ತೆ ಅದು. ಆದರೆ ಇವತ್ತು ಹಾಗೆ ಮಾಡಲ್ಲ, ತುಂಬ ಸತಾಯಿಸುತ್ತೆ. ಅಷ್ಟೊಂದು ಸತಾಯಿಸುತ್ತೆ ಇವತ್ತು. ಹೊರಗಡೆನೇ ಬರಲ್ಲ ನೋಡಿ. ಇಲ್ಲಿ ಬಸವಪ್ಪ ಇರುತ್ತಲ್ಲ, ಅಲ್ಲೂ ಪೂಜೆ ಮಾಡ್ತಾರೆ. ನೋಡುತ್ತೆ, ಬರೋದೇ ಇಲ್ಲ. ಕರೆದ್ರೂ ಬಾ ಬಾ ಅಂತ ಕರೆದ್ರೂ ಬರೋದೇ ಇಲ್ಲ ಅದು ನೋಡಿ. ನೋಡುತ್ತೆ, ಕರ್ಕೊಂಡು ಹೋಗ್ತಾರೆ. ಟೈಮ್ ಆಗುತ್ತೆ ಬಾ ಅಂತ, ಮತ್ತು ಅದಕ್ಕೆ ಸಮಾಧಾನನೇ ಆಗಲ್ಲ. ಮತ್ತು ಫುಲ್ಲು ಒಂದು ರೌಂಡೆಲ್ಲ ಹೋಗಿ ಆ ಭಗವಂತನ ನೋಡಿ. ಅಲ್ಲೆಲ್ಲ ಇದೆಲ್ಲ ಐತೆ ದೇವಸ್ಥಾನ. ದೇವಸ್ಥಾನ ಅಂದರೆ ಇದು ನಾಗರಕಲ್ಲು, ಮತ್ತು ಇಲ್ಲಿ ಇದು ನವಗ್ರಹ. ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿ ಅದು ಬಸವಪ್ಪ ಫುಲ್ಲು ಸುತ್ತ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರುತ್ತೆ. ಆದರೆ ಅದು ಅಲ್ಲಿಂದನೂ ಬರೋಲ್ಲ ಆಚೆ ನೋಡಿ. ಎಷ್ಟು ಸತ್ಯ ಅಂದರೆ ಬಸವಪ್ಪ ತುಂಬ ಸತ್ಯ ನೋಡಿ. ಬರೋದೇ ಇಲ್ಲ, ಅಲ್ಲೇ ನಿಂತಿರುತ್ತೆ. ಮತ್ತೆ ಹೋಗಿ ಪೂಜೆ ಮಾಡಿ ಕರ್ಕೊಂಬರ್ತಾರೆ. ಪೂಜೆ ಮಾಡಿದ್ರೇ ಮತ್ತೆ ಬರೋದು ಆಚೆಗೆ, ಅಲ್ಲಿವರೆಗೂ ಬರೋದೇ ಇಲ್ಲ ನೋಡಿ. ಎಷ್ಟು ಸತ್ಯ ಅಲ್ವಾ. ಮತ್ತೆ ಒಳಗಡೆ ಹೋಗುತ್ತೆ. ಇಲ್ಲಿ ನೋಡಿ, ಇದು ಇದಕ್ಕಿಂತ ಮುಂಚೆ ಇದ್ದಿದ್ದು ಬಸವಪ್ಪ ಒಂದು ತೀರೋಯ್ತು. ಯಾರೋ ಕಿಡಿಗೇಡಿಗಳು ಆ ಬಸವಪ್ಪನಿಗೆ ಮಾಡಿಸ್ಬಿಟ್ಟು ಅದು ಸಾಯಿಸ್ಬಿಟ್ರು. ಅದು ಅಲ್ಲಿ ಪ್ರತಿ ವಾರ ಅಲ್ಲಿ ಹೋಗಿ ನಿಂತ್ಕೊಂಡೇ ಅದು ಮುಂದೆ ಬರೋದು. ತುಂಬ ಸತ್ಯ. ಇದು ಚಿಕ್ಕ ಕರುವಿಂದ ಸಾಕಿದ್ದಾರೆ. ಈಗ ಇಷ್ಟುದ್ದ ಆಗೈತೆ ಬಸವಪ್ಪ. ಮತ್ತೆ ಗರ್ಭಗುಡಿಗಳಿಗೆ ಹೋಯ್ತು, ಆಚೆ ಬರುತ್ತೆ. ಪ್ರಸಾದ ತಿನ್ನೋದೇ ಇಲ್ಲ ನೋಡಿ. ಈಗ ಬಂದು ಮತ್ತೆ ಅಲ್ಲೇ ನಿಂತ್ಕೊಳ್ಳುತ್ತೆ ಬಸವಪ್ಪನ ಹತ್ರ. ನಿಂತ್ಕೊಂಡು ಅದು ಬಸವಪ್ಪನಿಗೆ ತಿವಿಯುತ್ತೆ ನೋಡಿ. ನೆಕ್ಕುತ್ತೆ, ತಿವಿಯುತ್ತೆ, ಮತ್ತೆ ತಿರ್ಗಾ ಒಳಗಡೆ ಹೋಗುತ್ತೆ. ಅದಕ್ಕೇನು ಏನಾರ ಸೂಕ್ಷ್ಮ ಕಂಡ್ರೆ ಅದು ಆ ಥರ ಮಾಡ್ತಾ ಇರುತ್ತಂತೆ. ನಾವು ಕೇಳಿದ್ವಿ ಅಲ್ಲಿ. ಅದು ಸೂಕ್ಷ್ಮ ಕೊಡುತ್ತೆ, ನಂಬಿಕೆ ಅದೊಂದು ನೋಡಿ. ಬರೋದೇ ಇಲ್ಲ, ಅವರು ಎಷ್ಟು ಹೇಳಿದ್ರೂ ಬರೋದೇ ಇಲ್ಲ. ಅದು ಮುಂದೆನೇ ಬರೋಲ್ಲ ನೋಡಿ. ತಿವಿಯುತ್ತೆ ನೋಡಿ. ಎಷ್ಟು ಸತ್ಯ. ಅದಕ್ಕೆ ಯಾರು ಹೇಳ್ಕೊಡ್ತಾರಾ? ದೇವರಿರೋದೇ ನಿಜವಾಗಿರೋದಕ್ಕೇ ಆ ಥರ ನಡೆಯೋದು. ಚಿಕ್ಕ ಕರು, ಒಂದು ಚಿಕ್ಕ ಕರುವಿಂದ ಸಾಕಿರೋದು ಅದನ್ನು. ಈಗ ಆಯ್ತೆಲ್ಲ, ದೇವರು ಅದು ಬಂದು ಜಾಗಕ್ಕೆ ಕಟ್ಟಾಕಿದ್ರು. ಆಯಿತು, ದೇವ್ರು ಹೇಳ್ತೈತೆ. ನಾನು ಕೇಳ್ಬಿಟ್ಟು ಬಂದು ಕೂತ್ಕೊಂಡೆ ನೋಡಿ. ಬೇರೆಯವ್ರಿಗೆ ಹೇಳ್ತೈತೆ. ಇದ್ದಂಗೆ ಹೇಳುತ್ತೆ, ಆ ಥರ ಏನಿಲ್ಲ. ನೆಕ್ಸ್ಟ್